ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ. ನಾನಿವತ್ತು ಗ್ರಹಣದ ವಿಚಾರವಾಗಿ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದೇ ಸೆಪ್ಟೆಂಬರ್ 18ನೇ ತಾರೀಕು ಬುಧವಾರ ಬೆಳಗ್ಗೆ 6 ಗಂಟೆ 11 ನಿಮಿಷದಿಂದ 10 ಗಂಟೆ 17 ನಿಮಿಷದವರೆಗೂ ಗ್ರಹಣ ಹಿಡಿಯುತ್ತೆ. ಇದು ನಮ್ಮ ಕಂಟ್ರಿಲೆಲ್ಲ ಇಲ್ಲ, ಫಾರಿನ್ ಕಂಟ್ರಿಲೆಲ್ಲ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಷ್ಟೇನು ವರಿ ಮಾಡೋ ಅವಶ್ಯಕತೆಯೂ ಕೂಡ ಇಲ್ಲ. ಹಾಗಂತ ಹೊರಗಡೆ ಬರೋದು, ಏನಾದರೂ ಕೆಲಸ ಮಾಡೋದು ಈ ಥರ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಏನಂದರೆ ಅದೇ ರೀತಿ ಮಲಗಿರಲೇಬೇಕು ಅಂತ ಏನೂ ಇಲ್ಲ. ಯಾವುದೇ ಕೆಲಸ ಮಾಡ್ದಿರ ಬುಕ್ಸ್ಗಳನ್ನ ಓದ್ಬೋದು, ಈ ರೀತಿ ಹುಷಾರಾಗಿರ್ಬೋದು. ಚಂದ್ರಗ್ರಹಣ ಅಂತಾರೆ, ಇವರೇನಪ್ಪ ಬೆಳಗ್ಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರಾ? ಬೇರೆ ದೇಶಗಳಲ್ಲೆಲ್ಲ ಚಂದ್ರಗ್ರಹಣ ಅಂದರೆ ಆಲ್ಮೋಸ್ಟ್ ನಮ್ಮ ಕಡೆ ಬೆಳಗ್ಗೆ ಆದರೆ ಅವ್ರ ಕಡೆ ರಾತ್ರಿ ಆಗಿರುತ್ತಲ್ವ, ಅದಕ್ಕಾಗಿ ನಾವು ಬೆಳಗ್ಗೆನೇ ಪಾಲಿಸಲೇಬೇಕಾಗುತ್ತೆ. ಅವ್ರ ಟೈಮಿಂಗ್ಸ್ ನಮ್ಮ ಟೈಮಿಂಗ್ಸ್ ಹೊಂದ್ಕೊಂಡು ನೋಡಿದರೆ ನಮಗೆ ಬೆಳಗ್ಗೆ 6 ಗಂಟೆಯಿಂದ 11 ನಿಮಿಷದಿಂದನೇ ನಮಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದಷ್ಟು ಅವತ್ತು ಗಟ್ಟಿ ಪದಾರ್ಥನ ತಿನ್ನಬಾರ್ದು ಬೆಳಗ್ಗೆ, ಯಾಕಂದರೆ ಗ್ರಹಣ ಟೈಮ್ ಅಲ್ವಾ, ಅಷ್ಟು ಡೈಜೆಸ್ಟ್ ಆಗೋದಿಲ್ಲ ಅಂತ ಒಂದೇ ಉದ್ದೇಶದಿಂದ ಅಷ್ಟೇ. ನೀವು ಟ್ಯಾಬ್ಲೆಟ್ಸ್ ತಗೊಳೋರು ಅಥವಾ ಅನಾರೋಗ್ಯ ಇರೋರು ಕೂಡ ನೀವು ಸ್ವಲ್ಪ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ಅದನ್ನು ತಿಂದು, ಹಾಲು ಕುಡಿದು ಬೇಕಿದ್ದರೆ ಇಲ್ಲ ಹಣ್ಣು ತಿಂದು ಕೂಡ ನೀವು ಟ್ಯಾಬ್ಲೆಟ್ಸನ್ನು ತೊಗೋಬೋದು. ನಮ್ಮ ಕಡೆ ಅಷ್ಟು ಇಲ್ವಲ್ಲ ಗ್ರಹಣ, ಅದಕ್ಕಾಗಿ ಈ ರೀತಿಯ. ಆದರೆ ಗರ್ಭಿಣಿಯರಿಗೆ ಸೇಫ್ ಅಲ್ಲ, ನಾವು ಪಾಲಿಸಲೇಬೇಕಾಗಿರೋದನ್ನು ಮಾಡಲೇಬೇಕಾಗುತ್ತೆ. ಅದಕ್ಕಾಗಿ ಲೈಟ್ ವೆಯ್ಟ್ ಆಹಾರನ ನೀವು ಸೇವಿಸಿ. ಹಾಗೂ ನೀವು ಆಸ್ಪತ್ರೆಗೆ ಹೋಗಲೇಬೇಕು ಅಂತಿದ್ದರೆ ಯಾವುದೇ ರೀತಿ ಸನ್ರೈಸ್ ನಮ್ಮ ಮೇಲೆ ಬೀಳ್ದಿರ ನೀವು ಕೊಡೆ ಅಥವಾ ಛತ್ರಿನ ಹಿಡ್ಕೊಂಡು ಆಸ್ಪತ್ರೆಗೆ ಹೋಗಿ ನೀವು ಟ್ರೀಟ್ಮೆಂಟ್ ತೊಗೊಂಡು ಬರ್ಬೋದು. ಇಷ್ಟು ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ ಸಾಕು. ಯಾವುದೇ ರೀತಿ ಭಯ ಬೀಳ್ದಿರೋ ಹುಷಾರಾಗಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ. ಯಾವುದೇ ರೀತಿ ಮುರಿಯೋದಾಗಲಿ ಮಡಚೋದಾಗಲಿ ಈ ಥರ ಕೆಲಸಗಳನ್ನ ಮಾಡಬಾರ್ದು. ಸೇಫಾಗಿ ಇರಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಇನ್ಫಾರ್ಮೇಟಿವ್ ಹಾಗೂ ಹೆಲ್ಪ್ಫುಲ್ ವಿಡಿಯೋ ಬೇಕಾದರೆ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.